ಮುನ್ನುಗ್ಗಿ ಬರ್ತಾ ಇದೆ ಕಾಂಗರೂ ಖಂಡ. ಡಿಕ್ಕಿ ಫಿಕ್ಸ್ ಎಂದ ವಿಜ್ಞಾನಿಗಳು. ಖಂಡದ ವೇಗಕ್ಕೆ GPS ಕಂಗಾಲು. ಸ್ನೇಹಿತರೆ, ಆಸ್ಟ್ರೇಲಿಯಾ ಕ್ರಿಕೆಟ್ನಲ್ಲಿ ICC ಇವೆಂಟ್ ಅಂತ ಬಂದಾಗ ರೊಚ್ಚಿಗೆದ್ದು ಭಾರತದ ಕ್ರಿಕೆಟ್ ಅಭಿಮಾನಿಗಳನ್ನ ಕನಸಲ್ಲೂ ಕಾಡೋ ಭೌಗೋಳಿಕವಾಗಿಯೂ ದೈತ್ಯವಾಗಿರೋ ರಾಷ್ಟ್ರ. ಇಡೀ ಖಂಡನೇ ಒಂದು ರಾಷ್ಟ್ರ. ಇದೇ ಆಸ್ಟ್ರೇಲಿಯಾ ಈಗ ಭಾರತ ಅಲ್ಲದೆ ಇಡೀ ಏಷ್ಯಾಗೆ ಶಾಕ್ ಕೊಡ್ತಾ ಇದೆ. ಏಷ್ಯಾ ಖಂಡದ ಕಡೆಗೆ ಆಸ್ಟ್ರೇಲಿಯಾ ಭಾರೀ ವೇಗದಲ್ಲಿ ಮುನ್ನುಗ್ಗಿ ಬರ್ತಾ ಇದೆ. ಭಾರೀ ವೇಗ ಅಂದರೆ ಎಷ್ಟು, ಇದಕ್ಕೆ ನಾವು ಯಾಕೆ ಭಾರೀ ವೇಗ ಅಂತ ಹೇಳ್ತಾ ಇದ್ದೀವಿ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಂದು ಡಿಕ್ಕಿ ಹೊಡೆಯೋದು ಏಷ್ಯಾಗೆ ಫಿಕ್ಸ್ ಅಂತ ಕೂಡ ವಿಜ್ಞಾನಿಗಳೇ ಅಲರ್ಟ್ ಕೊಟ್ಟಿದ್ದಾರೆ. ಆ ಖಂಡ ತೇಲ್ತಿರೋ ವೇಗಕ್ಕೆ ಅಲ್ಲಿನ GPS ಸಿಸ್ಟಮ್, ಸ್ಯಾಟಲೈಟ್ ಮ್ಯಾಪಿಂಗ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ವಿಮಾನಯಾನ ಹಾಗೂ ಆಟೋನಮಸ್ ಕಾರುಗಳು GPS ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಇಂಡಸ್ಟ್ರಿಗಳು ಕೂಡ ಕಂಗಾಲಾಗಿವೆ. ಹಾಗಿದ್ರೆ ಆಸ್ಟ್ರೇಲಿಯಾ ಇದ್ದಕ್ಕಿದ್ದಂತೆ ಇಷ್ಟೊಂದು ವೇಗವಾಗಿ ಮೂವ್ ಆಗ್ತಾ ಇದೆಯಾ? ಒಂದು ವೇಳೆ ಏಷ್ಯಾಗೆ ಒಂದು ಗುದ್ದು ಬಿಟ್ರೆ, ಭಾರತ ಏಷ್ಯಾಗೆ ಬಂದು ಒಂದು ಕಾಲದಲ್ಲಿ ಡಿಕ್ಕಿ ಹೊಡೆದಾಗ ಮಧ್ಯದಲ್ಲಿ ಹಿಮಾಲಯ ಇದ್ದಿತ್ತಲ್ಲ, ಆ ರೀತಿ ಚೀನಾದಲ್ಲೋ ಜಪಾನಲ್ಲೋ ಇನ್ನೊಂದು ಹಿಮಾಲಯ ತಲೆ ಎತ್ತುತ್ತಾ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇದ್ದಕ್ಕಿದ್ದಂತೆ ಹೆಚ್ಚಾಯಿತು ಆಸ್ಟ್ರೇಲಿಯಾ ವೇಗ. ಸ್ನೇಹಿತರೆ, ಭೂಖಂಡಗಳು ಚಲಿಸೋದು ಹೊಸ್ತಲ್ಲ, ಆದರೆ ಆಸ್ಟ್ರೇಲಿಯಾ ಇದ್ದಕ್ಕಿದ್ದಂತೆ ಹಿಂದೆಂದಿಗಿಂತ ಹೆಚ್ಚು ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಪರ್ತ್ನ ಕರ್ಟಿನ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಡೀ ಖಂಡ ವೇಗವಾಗಿ ಉತ್ತರಕ್ಕೆ ಹೋಗ್ತಾ ಇದೆ. ಹಾಗಾಗಿ ಹತ್ತಿರದಲ್ಲಿರೋ ಏಷ್ಯಾ ಖಂಡಕ್ಕೆ ಡಿಕ್ಕಿ ಹೊಡೆಯೋದು ಕಟ್ಟಿಟ್ಟ ಬುತ್ತಿ. ಆಸ್ಟ್ರೇಲಿಯಾದಲ್ಲಿರೋರಿಗೆ ಈ ವಿಚಾರ ಇಷ್ಟ ಆಗುತ್ತೋ ಬಿಡುತ್ತೋ, ಆದರೆ ಈ ಖಂಡ ಏಷ್ಯಾದೊಂದಿಗೆ ಮರ್ಜ್ ಆಗೋದಂತೂ ಗ್ಯಾರಂಟಿ ಅಂತ ಶಾಕ್ ಕೊಟ್ಟಿದ್ದಾರೆ. ಮನುಷ್ಯರ ಉಗುರು ಬೆಳೆಯುವ ವೇಗ ಇದೆಯಲ್ಲ, ಆ ವೇಗದಲ್ಲಿ ಇಡೀ ಖಂಡ ಮೂವ್ ಆಗ್ತಾ ಇದೆ. ಈ ಅನಿರೀಕ್ಷಿತ ವೇಗದಿಂದ ಆಸ್ಟ್ರೇಲಿಯಾ GPS ಸಿಸ್ಟಮ್ಗಳೇ ಕೈ ಕೊಡ್ತಾ ಇದ್ದಾವೆ. ಟೋಟಲ್ 4.9 ಅಡಿ ದೂರಕ್ಕೆ ಇಡೀ ದೇಶದ GPS ಕೋಆರ್ಡಿನೇಷನ್ ಸಿಸ್ಟಮೇ ಶಿಫ್ಟ್ ಆಗಿರೋದು ತಡವಾಗಿ ವಿಜ್ಞಾನಿಗಳಿಗೆ ಗೊತ್ತಾಗಿದೆ. ನಿಮ್ಗೆ ಗೊತ್ತಿರಲಿ, GPS ಕೆಲಸ ಮಾಡೋದು ಭೂಮಿ ಮೇಲೆ ನಾವು ಬರ್ಕೊಂಡಿರೋ ಕಾಲ್ಪನಿಕ ಅಕ್ಷಾಂಶ ರೇಖಾಂಶಗಳ ಸಹಾಯದಿಂದ. ನಾವು ಯಾವುದೇ ಲೊಕೇಶನ್ ಹಾಗೂ ರೋಡ್ ಹುಡುಕಬೇಕಾದ್ರೂ ಕೂಡ GPS ಈ ಗೆರೆಗಳನ್ನು ಬಳಸುತ್ತೆ. ಆದರೆ ಇಡೀ ಖಂಡವೇ ಅಕ್ಷಾಂಶಗಳನ್ನು ದಾಟ್ಕೊಂಡು ಹೋಗ್ತಿರೋದ್ರಿಂದ GPS-ನಲ್ಲಿ ಎರರ್ ಬರೋಕೆ ಶುರುವಾಗಿತ್ತು. ರೋಡ್ ಒಂದು ಕಡೆ ಇದ್ದರೆ GPS ಅದರ ಪಕ್ಕದಲ್ಲಿ 4-5 ಅಡಿ ದೂರದಲ್ಲಿ ತೋರಿಸ್ತಾ ಇತ್ತು. ಇದನ್ನು ಸರಿ ಮಾಡೋಕೆ ಆಸ್ಟ್ರೇಲಿಯಾ ಸರ್ಕಾರ ತನ್ನ ಅಕ್ಷಾಂಶ ರೇಖಾಂಶಗಳನ್ನೇ ಅಡ್ಜಸ್ಟ್ ಮಾಡಿದೆ. GPS ಕೋಆರ್ಡಿನೇಷನ್ ಸಿಸ್ಟಮನ್ನು ಯಾವುದಕ್ಕೂ ಇರಲಿ ಅಂತ 1 ಅಡಿ ಜಾಸ್ತಿನೇ 5.9 ಅಡಿ ಅಡ್ಜಸ್ಟ್ ಮಾಡಿದ್ದಾರೆ. ಹೇಗೂ ಖಂಡ ಚಲಿಸ್ತಾ ಇದೆ ಅಂತ ಎಕ್ಸ್ಟ್ರಾ ಅಡ್ಜಸ್ಟ್ ಮಾಡಲಾಗಿದೆ. ಇದು ಇಷ್ಟಕ್ಕೆ ಮುಗಿಲಿಲ್ಲ. ಖಂಡ ನಿರಂತರವಾಗಿ ಮೇಲ್ಗಡೆಗೆ ಬರ್ತಾ ಇರೋದ್ರಿಂದ, ನಾರ್ತ್ ಕಡೆಗೆ ಮೂವ್ ಆಗ್ತಿರೋದ್ರಿಂದ ನ್ಯಾವಿಗೇಷನ್ ಸಿಸ್ಟಮನ್ನು ಕೂಡ ನಿರಂತರವಾಗಿ ಅಪ್ಡೇಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ವಿಮಾನಗಳು, ಆಟೋನಮಸ್ ಕಾರ್ ಅಂದರೆ ಡ್ರೈವರ್ ಇಲ್ಲದ ಕಾರುಗಳು, ಡ್ರೋನ್ಗಳ ಆಪರೇಷನ್ಗೆ GPS ಬೇಕೇ ಬೇಕು. ಅದರಲ್ಲೂ ಬಹಳ ಆಕ್ಯುರೇಟ್ ಲೊಕೇಶನ್ ಸಿಗಬೇಕು. ವಿಮಾನಯಾನದಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ದುರಂತಗಳೇ ಆಗಬಹುದು. ಇದೇ ಕಾರಣಕ್ಕೆ ಖಂಡ ಮೂವ್ ಆಗ್ತಿರೋದು ವಿಜ್ಞಾನಿಗಳಿಗೆ, GPS ಹಾಗೂ ಇತರ ಲೊಕೇಶನ್ ಟೆಕ್ನಾಲಜಿ ಬಳಸುವ ಕಂಪನಿಗಳಿಗೆ ದೊಡ್ಡ ತಲೆನೋವಾಗಿದೆ. ಹಾಗಿದ್ರೆ ಆಸ್ಟ್ರೇಲಿಯಾ ಎಷ್ಟೊಂದು ವೇಗವಾಗಿ ಇಡೀ ಖಂಡ ಯಾಕೆ ಮೂವ್ ಆಗ್ತಾ ಇದೆ? ಒಂದು ವೇಳೆ ಏಷ್ಯಾ ಖಂಡಕ್ಕೆ ಗುದ್ದಿದ್ರೆ ಏನಾಗುತ್ತೆ? ಇಂಡೋನೇಷ್ಯಾಗೆ ಕಾದಿದೆಯಾ ಆಪತ್ತು? ಸೃಷ್ಟಿಯಾಗುತ್ತಾ ಇನ್ನೊಂದು ಹಿಮಾಲಯ? ಈ ಮ್ಯಾಪ್ ಒಂದ್ಸಲ ನೋಡಿ ಸ್ನೇಹಿತರೆ. 8 ಕೋಟಿ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾ ಅಂಟಾರ್ಟಿಕಾಗೆ ಅಂಟ್ಕೊಂಡಿತ್ತು. ಪಕ್ಕದಲ್ಲಿ ಭಾರತ ಕೂಡ ಇತ್ತು. 2 ಗೊಂಡ್ವಾನಾ ಸೂಪರ್ ಕಾಂಟಿನೆಂಟ್ನ ಭಾಗ ಆಗಿತ್ತು. ಮೊದಲು ಭಾರತ ಅಲ್ಲಿಂದ ಸೆಪರೇಟ್ ಆಗಿ ಮೇಲಿದ್ದ ಲೊರೇಷಿಯಾಗೆ ಬಂದು ಡಿಕ್ಕಿ ಹೊಡೆದು ಹಿಮಾಲಯ ಪರ್ವತ ಶ್ರೇಣಿ ಸೃಷ್ಟಿಯಾಯಿತು. ಈಗ ಆಸ್ಟ್ರೇಲಿಯಾ ಸರದಿ. ಈ ಮ್ಯಾಪ್ ನೋಡಿ. ಈಗ ಅಂಟಾರ್ಟಿಕಾ ಎಲ್ಲಿದೆ, ಆಸ್ಟ್ರೇಲಿಯಾ ಎಲ್ಲಿದೆ? ಆಲ್ಮೋಸ್ಟ್ ಮುಕ್ಕಾಲು ಭಾಗ ದಾರಿ ಸವೆಸಿ ಇಂಡೋನೇಷ್ಯಾ ಹತ್ರಕ್ಕೆ ಬಂದಿದೆ. ಭಾರತ ಹಾಗೂ ಆಸ್ಟ್ರೇಲಿಯಾ ಟೆಕ್ಟಾನಿಕ್ ಪ್ಲೇಟ್ಗಳು ಅಥವಾ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಒಟ್ಟಿಗೆ ಉತ್ತರಕ್ಕೆ ಹೋಗಿವೆ. ಕೆಲವೊಮ್ಮೆ ಇವೆರಡನ್ನೂ ಸೇರಿ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಅಂತಲೂ ಕರೆಯಲಾಗುತ್ತೆ. ಇಡೀ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಪಪುವಾ ನ್ಯೂಗಿನಿ ದ್ವೀಪದ ಅರ್ಧ ಭಾಗ, ಆಲ್ಮೋಸ್ಟ್ ಅರ್ಧ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಹಾಗೂ ಭಾರತ ಪೂರ್ತಿ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಮೇಲಿವೆ. ಸೊ ಭಾರತ ಲೊರೇಷಿಯಾ ತಲುಪಿ ಹಿಮಾಲಯ ಸೃಷ್ಟಿಸಿ ಈಗಲೂ ಲೊರೇಷನ್ ಪ್ಲೇಟ್ನ ಪುಷ್ ಮಾಡ್ತಿರೋ ಹಾಗೆ ಆಸ್ಟ್ರೇಲಿಯಾ ಕೂಡ ಮೇಲಿಂದ ಬರ್ತಿರೋ ಪಪುವಾ ನ್ಯೂಗಿನಿಗೆ ಡಿಕ್ಕಿ ಹೊಡೆದಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್,
ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಎಸ್, ಆಸ್ಟ್ರೇಲಿಯಾ ಈಗ ಆಲ್ರೆಡಿ ಪಪುವಾ ನ್ಯೂಗಿನಿಯನ್ನ ಮೇಲಕ್ಕೆ ದೂಡ್ತಾ ಇದೆ. ನೀವು ನ್ಯೂಗಿನಿಯಾ ಮಧ್ಯೆ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಒಂದು ಪರ್ವತ ಶ್ರೇಣಿ ನೋಡಬಹುದು. ಇದು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಲೊರೇಷನ್ ಪ್ಲೇಟ್ಗೆ ಡಿಕ್ಕಿ ಹೊಡೆದು ಸೃಷ್ಟಿಯಾಗಿರೋ ಮಾವೋಕಿ ಪರ್ವತ ಶ್ರೇಣಿ. ಇದು ಹಿಮಾಲಯದ ರೀತಿ ದೈತ್ಯ ಶ್ರೇಣಿಗಳು ಅಲ್ಲದೆ ಹೋದ್ರೂ ಕೂಡ ಹಿಮಾಲಯದ ರೀತಿ ನಿರಂತರವಾಗಿ ಬೆಳೀತಾ ಇದ್ದಾವೆ. ಆದರೆ ಆಸ್ಟ್ರೇಲಿಯಾ ಬರ್ತಿರೋ ವೇಗ ನೋಡಿದ್ರೆ ಜರ್ನಿ ಇಲ್ಲಿಗೆ ಮುಗಿಯೋ ರೀತಿ ಕಾಣ್ತಾ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಸುಂಡಾ ಶೆಲ್ಫ್ಗೆ ನೇರವಾಗಿ ಡಿಕ್ಕಿ ಹೊಡೆಯೋ ಚಾನ್ಸಸ್ ಇದೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಸುಂಡಾ ಶೆಲ್ಫ್. ಆಲ್ಮೋಸ್ಟ್ ಇಡೀ ಇಂಡೋನೇಷ್ಯಾ, ಮಲೇಷ್ಯಾ ಹಾಗೂ ಬ್ರೂನೆ ಸೇರಿದಂತೆ ಆಗ್ನೇಯ ಏಷ್ಯಾದ ಸಾಕಷ್ಟು ದ್ವೀಪಗಳು ಇದರ ಮೇಲಿವೆ. ಲೊರೇಷನ್ ಪ್ಲೇಟ್ನ ಎಕ್ಸ್ಟೆನ್ಷನ್ ಇದು. ಆಸ್ಟ್ರೇಲಿಯಾ ದಾರಿಯಲ್ಲಿ ಮೊದಲು ಸಿಗೋದೇ ಸುಂಡಾ ಶೆಲ್ಫ್. ಮೊದಲೇ ರಿಂಗ್ ಆಫ್ ಫೈರ್ ಮೇಲಿರೋ ಜಾಗ ಇದು. ಆಸ್ಟ್ರೇಲಿಯಾ ಬರ್ತಿರೋ ವೇಗಕ್ಕೆ ಟೆಕ್ಟಾನಿಕ್ ಆಕ್ಟಿವಿಟಿ ಹೆಚ್ಚಾದರೆ ದೊಡ್ಡ ಪ್ರಮಾಣದ ಜ್ವಾಲಾಮುಖಿ ಸ್ಫೋಟ, ಸಿವಿಯರ್ ಭೂಕಂಪಗಳು ಎಲ್ಲವೂ ಆಗ್ಬೋದು. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದ ವಿಶಿಷ್ಟ ಜೀವ ವೈವಿಧ್ಯತೆ ಏನಿದೆ, ಅನ್ಟಚ್ಡ್ ಬಯೋಡೈವರ್ಸಿಟಿ ಅಂತ ಏನು ಕರೆಸ್ಕೊಳ್ತಾ ಇತ್ತು ಒಂದು ಟೈಮ್ನಲ್ಲಿ. ಬ್ರಿಟಿಷರು ಹೋಗಿ ಫುಲ್ ಹಳ್ಳ ಹಿಡಿಸಿದ್ರು, ಅದು ಬೇರೆ ವಿಚಾರ. ಬಟ್ ಸ್ಟಿಲ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಯೋಡೈವರ್ಸಿಟಿ ಆಸ್ಟ್ರೇಲಿಯಾದಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ. ಅದರ ಮೇಲೆ ತೀವ್ರ ಪರಿಣಾಮ ಉಂಟಾಗ್ಬೋದು. ಏಷ್ಯಾಗೆ ಕಾಂಗರು, ಆಸ್ಟ್ರೇಲಿಯಾಗೆ ಹುಲಿ. ಸ್ನೇಹಿತರಿಗೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಜಗತ್ತಿನ ಅತ್ಯಂತ ಇಂಟ್ರೆಸ್ಟಿಂಗ್ ಜಾಗ. ಆಸ್ಟ್ರೇಲಿಯಾ ಹಾಗೂ ಏಷ್ಯಾ ಮಧ್ಯೆ ಇರೋ ಈ ವ್ಯಾಲೇಸ್ ಗೆರೆಯನ್ನ ಪಕ್ಷಿಗಳು ಕ್ರಾಸ್ ಮಾಡಲ್ಲ. ಈ ಲೈನ್ನ ಎಡಕ್ಕಿರೋ ದ್ವೀಪಗಳಲ್ಲಿ ಆನೆ, ಹುಲಿಗಳಿದ್ರೆ ಬಲಕ್ಕಿರೋ ದ್ವೀಪಗಳಲ್ಲಿ ಕಾಂಗರು ಹಾಗೂ ಕುಕ್ಕುಟುಗಳಿವೆ. ಅಲ್ಲಿರೋ ಪಕ್ಷಿಗಳು ಯಾವ ರೇಂಜಿಗೆ ತಮ್ಮ ಜಾಗಗಳಿಗೆ ಅಡಾಪ್ಟ್ ಆಗಿದ್ದಾವೆ ಅಂದರೆ ಕೇವಲ 24 ಕಿಲೋಮೀಟರ್ ಗ್ಯಾಪ್ ಇದ್ದರೂ ಕೂಡ ಏಷ್ಯಾದಲ್ಲಿರೋ ಹಾರ್ನ್ಬಿಲ್, ಫೇಸೆಂಟ್ ಪಕ್ಷಿಗಳು ಆಸ್ಟ್ರೇಲಿಯಾದ ದ್ವೀಪಗಳಿಗೆ ಹೋಗೋದಿಲ್ಲ. ಆಸ್ಟ್ರೇಲಿಯನ್ ಗಿಳಿ, ಕುಕ್ಕುಟೂಸ್ ಏಷ್ಯಾದ ಈ ಭೂಭಾಗಕ್ಕೆ ಅಲ್ಲೇ ಪಕ್ಕದಲ್ಲೇ ಎದುರು ಕೂಡ ಬರೋದಿಲ್ಲ. ವ್ಯಾಲೇಸ್ ಲೈನ್ ಅಡಿಯಲ್ಲಿ ಆಳವಾದ ಮಕಸರ್ ಕೊಲ್ಲಿ ಇದೆ. ಹಿಂದೆ ಐಸ್ ಏಜ್ ಬಂದಾಗಲೂ ಇಲ್ಲಿ ಸಮುದ್ರ ಬತ್ತದ ಕಾರಣದಿಂದ ಪ್ರಾಣಿಗಳು ಮಿಕ್ಸಪ್ ಆಗಿಲ್ಲ. ಆಸ್ಟ್ರೇಲಿಯಾ ಐಸೋಲೇಟ್ ಆಗಿ ಉಳ್ಕೊಂಡಿದೆ. ಆದ್ರೀಗ ಖಂಡಗಳು ಮರ್ಜ್ ಆದರೆ ಭೂಕಂಪ, ಜ್ವಾಲಾಮುಖಿ, ಹೊಸ ಪರ್ವತಗಳು ಹುಟ್ಟೋದ್ರೊಂದಿಗೆ ಜೀವ ವೈವಿಧ್ಯತೆಯಲ್ಲೂ ಕೂಡ ದೊಡ್ಡ ಪ್ರಮಾಣದ ಬದಲಾವಣೆ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಪ್ರಾಣಿಗಳ ಸಂಘರ್ಷ ಶುರುವಾಗ್ಬೋದು, ಸಂಪನ್ಮೂಲಗಳಿಗೆ ಅವು ಕಿತ್ತಾಡ್ಬೋದು, ಎರಡೂ ಕಡೆಯ ಸ್ಥಳೀಯ ಪ್ರಭೇದಗಳಿಗೆ ಸಮಸ್ಯೆ ಆಗ್ಬೋದು. ಜುರಾಸಿಕ್ ವರ್ಲ್ಡ್ ಸೀರೀಸ್ನಲ್ಲಿ ಡೈನೋಸಾರ್ಗಳು ಕೋಸ್ಟರಿಕಾದ ಕಾಲ್ಪನಿಕ ನುಬ್ಲಾರ್ ದ್ವೀಪ ಬಿಟ್ಟು ಜಗತ್ತಿನ ತುಂಬ ಹರಡಿದ ಹಾಗೆ ಕಾಂಗೂರುಗಳು ಕುಪ್ಪಳಿಸ್ಕೊಂಡು ಇಂಡೋನೇಷ್ಯಾಗೋ, ಮಯನ್ಮಾರ್ಗೋ, ಅಂಡಮಾನ್ಗೋ ಬಂದರೆ ಆಶ್ಚರ್ಯ ಇಲ್ಲ. ಆದರೆ ಅದಕ್ಕೆಲ್ಲ ಇನ್ನೂ ಸಾವಿರಾರು ವರ್ಷ ಬೇಕು. ಸದ್ಯಕ್ಕೆ ಆಸ್ಟ್ರೇಲಿಯಾ ಜಗತ್ತಲ್ಲೇ ಅತ್ಯಂತ ವೇಗವಾಗಿ ಮೂವ್ ಆಗ್ತಿರೋ ಖಂಡ. ವರ್ಷಕ್ಕೆ ಬರೋಬ್ಬರಿ 7 ಸೆಂಟಿಮೀಟರ್ ಮೂವ್ ಆಗ್ತಾ ಇದೆ. ತುಂಬ ಕಮ್ಮಿ ಅಲ್ವೇನ್ರಿ ಅಂತ ಅನಿಸ್ಬೋದು, ಆದರೆ ಭೂಖಂಡಗಳ ಚಲನೆಯಲ್ಲಿ ಭಯಂಕರ ವೇಗ ಆಯಿತು ಇದು. ಇದರ ಇಮಿಡಿಯೇಟ್ ಎಫೆಕ್ಟ್ಸ್ ಏನು ಅಂದರೆ, ಬರೋ ವರ್ಷಗಳಲ್ಲೇ ಆಗ್ನೇಯ ಏಷ್ಯಾದಲ್ಲಿ ತೀವ್ರ ಪ್ರಮಾಣದ ಟೆಕ್ಟಾನಿಕ್ ಆಕ್ಟಿವಿಟಿಯನ್ನು ನೋಡೋಕೆ ಸಿಗ್ಬೋದು. ಭೂಕಂಪ, ಜ್ವಾಲಾಮುಖಿಗಳು ಕಾಮನ್ ಆಗ್ಬೋದು ಇವಾಗಲೇ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಲಾಂಗ್ ಟರ್ಮ್ನಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಗಂಭೀರ ಪರಿಣಾಮಗಳು, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ಗಳು ಆಗಲಿವೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.